ಏನು ನೆನಪಾಗುತ್ತೆ ಸರ್ ವಿಷ್ಣು ಸರ್ ಅಂದ ತಕ್ಷಣ? ಅಮ್ಮ ನನಗೆ ವಿಷ್ಣು ಸಾರ್ ಅಂತಂತಂದರೆ ಆ ಹಳೆಯ ಮನೆಯಲ್ಲಿ ಕೂತ್ಕೊಳ್ತಾ ಇದ್ದಿದ್ದು, ಆಧ್ಯಾತ್ಮಿಕದ ಬಗ್ಗೆ ಮಾತಾಡ್ತಾ ಇದ್ದಿದ್ದು, ಬಾಬಿಯಮ್ಮ ಕೂತಿರೋರು, ವಿಷ್ಣು ಕೂತಿರೋರು, ರಾಕ್ಲೈನ್ ವೆಂಕಟೇಶ್ ಕೂತಿರೋರು, ಅಂಬರೀಷ್ ಕೂತಿರೋನು ಎಲ್ಲ ಆದಮೇಲೆ 9-9:30 ಆದಮೇಲೆ ಎಷ್ಟು ಚೆನ್ನಾಗಿರೋದು ಅಂತಂದರೆ, ನೀನು ಅವ್ರು ಎದ್ದೋಗೋ ಟೈಮ್ಗೆ ಬರ್ತಿಕೊಳ್ಳಲು ನನ್ನ ಮಗನೇ ಗೌಡ ಅಂತೇಳ್ಬಿಟ್ಟು ಹೆಗಲ ಮೇಲೆ ಕೈ ಹಾಕೋರು ಹಿಂಗೆ ಒಂದು ಸತಿ ಲೆಫ್ಟ್ ಹ್ಯಾಂಡಲ್ಲಿ ಹೊಡೆದು ಹಿಂಗೆ ಹೋಗ್ಬೇಕಾದ್ರೆ, ನಡೀರಿ ನಡ್ರಪ್ಪ ಊಟ ಮಾಡಿದ್ರೆ, ಆಯಾ ಬಿಡಮ್ಮ ನಮಗೆ ಯಾವುದೇ ಕಾರಣಕ್ಕೆ ಬಿಸಿಬೇಳೆ ಭಾತಾಗಲಿ ವೆಜಿಟಬಲ್ ಪಲಾವ್ ಆಗಲಿ ಬೇಡ, ಎಡ್ರ ನನ್ನ ಮಕ್ಕಳ ನಮ್ಮ ಮನೆಗೆ ಹೋಗೋಣ ಅಂತ ಎಬ್ಬರಿಸ್ಕೊಂಡು ಅಲ್ಲಿ ಹೋಗ್ತಾಯಿದ್ದ. ಏಕೆಂದರೆ ಅವ್ರ ಮನೆ ಅಲ್ಲೇ ಹತ್ರ ಅಲ್ವಾ, ಜೆ ಪಿ ನಗರದಲ್ಲಿ. ಹಂಗಾಗಿ ಹೋಗ್ತಾಯಿದ್ವಿ. ಏಕೆಂದರೆ ನಾನು ಹೇಳೋದು ಇಷ್ಟೇ ಮಗಳೇ, ಕೊನೆಗಳು ಎದ್ದು ನೆನಪು ಒಂದೇನೆ. ಇದನ್ನು ಹೇಳ್ತಾ ಹೋದರೆ ಇನ್ನೊಂದು ಸತಿ ಬಾ, ಒಳ್ಳೊಳ್ಳೆ ವಿಷಯಗಳು ಹೇಳ್ತೀನಿ. ವಿಷ್ಣು ಸರ್ ಅಂತಂದರೆ ತುಂಬ ಸೆನ್ಸಿಟಿವು, ತುಂಬಾ ಸೆನ್ಸಿಟಿವ್. ಅಂತಂದರೆ ಲೈಕ್ ಇದು ತಾಯಿ ತೀರ್ಕೊಂಡಾಗ ತುಂಬಾ ನೊಂದ್ಕೊಂಡಿದ್ರಂತೆ. ಎಷ್ಟೋ ದಿನ ಶೂಟಿಂಗ್ ಎಲ್ಲ ಹೋಗೇ ಇರಲಿಲ್ವಂತೆ. ಸೊ ಅಷ್ಟು ತಾಯಿ ಅಂದರೆ ಪ್ರೀತಿ, ಲೈಕ್ ಅದು ದುಃಖನ ತಡ್ಕೊಳಕ್ಕಾಗ್ತಾ ಇರಲಿಲ್ಲ, ಆ ಥರದ ವ್ಯಕ್ತಿತ್ವ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಸೊ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಅವ್ರ ತಾಯಿ ಜೊತೆ ಇರೋ ಫೋಟೋಗಳು ಮಾತ್ರ ನಾನು ತುಂಬ ಸಲ ನೋಡಿದ್ದೀವಿ. ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದಿದ್ದು. ಒಳಗಡೆ ಏನಾದ್ರು ಮಳೆಗಿಳೆ ಬಂದರೂ ಇದಾಯಿತು ಅಂತಂದರೆ ಅಲ್ಲೇ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಇಲ್ಲ ಅಂತಂದರೆ ಒಂದು ಹೊರಗಡೆ ಕಾರಿಡಾರ್ ಇರ್ತಲ್ಲ, ಅಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಹಾಗಾಗಿ ವಿಷ್ಣು ಭಾಳ ನೆನಪಾಗ್ತಾರೆ ನನಗೆ, ತುಂಬ ನೆನಪಾಗ್ತಾರೆ ಸರ್. ಯಾವ ಕಡೆಯಿಂದ ನೋಡಿದ್ರು ಅವರು ಸ್ಫುರದ್ರೂಪಿ ಸರ್. ಹೌದು. ಸೊ ಹೇಗೆ ಮೇಂಟೈನ್ ಮಾಡ್ತಾಯಿದ್ರು ಹೀರೋ, ಯಾವಾಗಲೂ ಚೆನ್ನಾಗಿ ಕಾಣಬೇಕಾಗಿರುತ್ತೆ. ಅಫ್ಕೋರ್ಸ್ ಅವ್ರು ಚೆನ್ನಾಗೇ ಇದ್ದರು. ಸೊ 360 ಡಿಗ್ರಿ ಚೆನ್ನಾಗಿದ್ದಿದ್ದ ನಟರಲ್ಲಿ ಅವರು ಕೂಡ ಒಬ್ಬರಂತೆ. ಯಾವ ಕಡೆ ಆ್ಯಂಗಲ್ ಇಟ್ರು, ಕ್ಯಾಮ್ರಾ ಆ್ಯಂಗಲ್ಲು ಎಲ್ಲ ಕಡೆನೂ ಸೂಪರ್ಬ್ ಲುಕ್ ಅಂತೆ ಅವ್ರದ್ದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಅಮ್ಮ ನಾನು ನೋಡ್ದಂಗೆ ಯಾವುದೇ ಇದನ್ನು ಮೇಕಪ್ ಹಚ್ಕೊಳ್ತಾ ಇರಲಿಲ್ಲ. ವಿತೌಟ್ ಮೇಕಪ್ ನೋಡೋಕ್ಕೆ ವಿಷ್ಣು ಎಷ್ಟು ಮುದ್ದಾಕೊಂಡವರು ಅಂದರೆ, ಎಷ್ಟೋ ಸರಿ ನಾನು ಹಿಂಗೆ ಪಾಠ ಮಾಡಿ ಸರ್ ನೀವು ಯಾಕೆ ಮೇಕಪ್ ಹಾಕ್ಕೊಳ್ತೀರಾ ಅಂತಂತಂದರೆ, ಮೇಕಪ್ ಆರ್ಟಿಸ್ಟ್ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರ ದುಡ್ಡು, ಸುಮ್ಮನೆ ರೀ ಪಾಪ ಅಂತ ಅನ್ನೋರು. ಏಕೆ ಅಂತಂತಂದರೆ ಯಾವುದನ್ನು ಜಾಸ್ತಿ ಮರೆಯೋಕ್ಕಾಗಲ್ಲ ನನಗೆ ಅಂದರೆ ಕಲಾಕೃತಿ ಕಣಮ್ಮ. ಭಾರ್ಗವ ಅವ್ರದ್ದು ಕಲಾಕೃತಿ ಅಂತ, ರಾಜಾರಾಮಣ್ಣ ಆಮೇಲೆ ಭಾರ್ಗವ ಅವ್ರು ಮಾಡಿದ್ರಲ್ಲ ಆ ಕಲಾಕೃತಿ ಇದೆಯಲ್ಲ, ಅದರಲ್ಲಿ ವಿಷ್ಣು ಪರ್ಮನೆಂಟ್ ಹೀರೋ, ನಾವೆಲ್ಲ ಆಸ್ಥಾನ ಕಲಾವಿದರು. ನಾನೇ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಉಮಾಶ್ರೀ ಆಗಿರ್ಬೋದು, ಗೊತ್ತಾಯ್ತಾ, ಮಾನು ಆಗಿರ್ಬೋದು, ಪ್ರತಿಯೊಬ್ಬರನ್ನೂ ಕರೆದು ಕೆಲಸ ಕೊಡೋರು, ದುಡ್ಡು ಕೊಡೋರು, ಗೊತ್ತಾಯ್ತಾ. ಅದನ್ನು ಮರೆಯೋಕ್ಕಾಗ್ತಾನೇ ಇರಲಿಲ್ಲ. ಅಲ್ಲಿ ಎಷ್ಟೋ ಜನ ಒಳ್ಳೊಳ್ಳೆ ಕಲಾವಿದರು ಬರೋರು, ಗೊತ್ತಾಯ್ತಾ. ಅದು ಯಾವುದನ್ನು ಮರೆಯೋಕ್ಕಾಗಲ್ಲ. ಯಾಕೆಂತಂದರೆ ನಾನು ಮಾಡಿದ್ದು ಸುಮಾರು 38ರಿಂದ 40 ಪಿಕ್ಚರ್ ಮಾಡಿದ್ದೀನಿ ವಿಷ್ಣುವ್ರ ಜೊತೆಲಿ. ದೊಡ್ಡ ಇದ್ದಾರೆ ಅಂದರೆ ಏನೋ ಒಂದು ಖುಷಿ, ನಮ್ಮವನು ಅಂತ ಆ ಒಂದು ಒಳ್ಳೆ ಹೆಸರಿದೆ. ಶಂಕರ್ನಾಗೂ ಅಷ್ಟೇ, ಭಾಳ ಬೇಗ ಊಟ, ಗೊತ್ತಾಯ್ತಾ. ಅದೊಂದು ನೋವು ತಡ್ಕೊಳಕ್ಕಾಗಲ್ಲ. ಅದಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲ ಮನಸ್ಸಿನಲ್ಲಿರ್ತಾರೆ. ಏಕೆಂದರೆ ಮನದಲ್ಲೇ ಇರುವವರಿಗೆ ಮನೆ ಬೇರೆ ಬೇಕು.